ಮಕ್ಕಳ ಭವಿಷ್ಯಕ್ಕೆ ಕಕ್ಕುಲಿತಗೊಳ್ಳಬೇಡ, ಪಕ್ಕಾಗುವುದು ಭಾಗ್ಯವೆಂತೆಂತೋ ಜಗದಿ. ದಕ್ಕೀತೇಂ ಕುರುಪಾಂಡು ತನಯರ್ಗೆ ರಾಜ್ಯ ಸುಖ, ದಿಕ್ಕವರಿಗವರೇ ಮಂಕುತಿಮ್ಮ. ಮಕ್ಕಳ ಭವಿಷ್ಯದ ಬಗ್ಗೆ ನಾವೆಲ್ಲರೂ ಚಿಂತಿತರೆ ಅಲ್ಲವೇ? ಅವರಿಗೆ ಇಬ್ಬರು ಗಂಡು ಮಕ್ಕಳು. ದೊಡ್ಡವನು ಎಲ್ಲಾ ತರಗತಿಗಳಲ್ಲಿಯೂ ಅತ್ಯುತ್ತಮ ಅಂಕಗಳನ್ನು ಗಳಿಸಿ ಪ್ರತಿಷ್ಠಿತ ಕಾಲೇಜೊಂದರಲ್ಲಿ ಇಂಜಿನಿಯರಿಂಗ್ ಓದಿ ಹೊರದೇಶದಲ್ಲಿ ಕೈ ತುಂಬಾ ಸಂಬಳ ಬರುವ ಕೆಲಸದಲ್ಲಿದ್ದಾನೆ. ಇವರ ಪ್ರಕಾರ ಅವನು ಜಾಣ, ಸಮರ್ಥ, ಬುದ್ಧಿವಂತ, ಬದುಕಿನಲ್ಲಿ ಗೆದ್ದವ ಮತ್ತು ಸಾಧಕ. ಅವನೆಂದರೆ ಆದರ, ಅಭಿಮಾನ. ಸಣ್ಣವನು ಅಂತಿಮ ವರ್ಷದ ಪದವಿ ಓದುತ್ತಿರುವ ಬಿಲೋ ಆವರೇಜ್ ವಿದ್ಯಾರ್ಥಿ. ಅವನ ಬಗ್ಗೆ ಹೇಳುವಾಗ ಇವರಿಗೆ ಸದಾ ಅಸಮಾಧಾನ, ಬೇಸರ. ಅವನ ಭವಿಷ್ಯದ ಬಗ್ಗೆ ಆತಂಕ. ಅವನೆಂದರೆ ಅನಾದರ, ಅವಮಾನ. ಅದು ಅವರ ಪ್ರತಿ ಮಾತಿನಲ್ಲಿಯೂ ಬೆಳಕಿನಷ್ಟೇ ವ್ಯಕ್ತ. ಸ್ನೇಹಿತರೆ, ಅತ್ಯುತ್ತಮ ಅಂಕವೋ ಒಳ್ಳೆಯ ಉದ್ಯೋಗವೋ ಜಾಣ್ಮೆ, ಸಾಮರ್ಥ್ಯದ ಮಾಪನವಲ್ಲ. ಒಳ್ಳೆಯ ಉದ್ಯೋಗದಲ್ಲಿದ್ದು ಲಕ್ಷ ಕೋಟಿ ದುಡಿಯುವವರೆಲ್ಲರೂ ಸುಖ ಸಂತೃಪ್ತರೂ ಅಲ್ಲ. ಅಷ್ಟಕ್ಕೂ ಮಕ್ಕಳೆಂದರೆ ಹೆತ್ತವರ ಕನಸುಗಳನ್ನು ಹೊರುವ ಕತ್ತೆಗಳೂ ಅಲ್ಲ. ಆಲ್ಬರ್ಟ್ ಐನ್ಸ್ಟೀನ್ ಹೇಳಿದಂತೆ, ಎವ್ರಿಬಡಿ ಈಸ್ ಎ ಜೀನಿಯಸ್. ಇಫ್ ವಿ ಜಡ್ಜ್ ಎ ಫಿಶ್ ಬೈ ಇಟ್ಸ್ ಎಬಿಲಿಟಿ ಟು ಕ್ಲೈಂಬ್ ಎ ಟ್ರೀ, ಇಟ್ ವಿಲ್ ಲಿವ್ ಇಟ್ಸ್ ಹೋಲ್ ಲೈಫ್ ಬಿಲೀವಿಂಗ್ ದಟ್ ಇಟ್ಸ್ ಸ್ಟುಪಿಡ್. ಪ್ರತಿಯೊಬ್ಬರಲ್ಲಿಯೂ ಏನೋ ಒಂದು ಪ್ರತಿಭೆ ಇದೆ. ಬೆಂಬಲ, ಪ್ರೋತ್ಸಾಹ, ಬೆನ್ನು ತಟ್ಟಿ ಹುರಿದುಂಬಿಸಿ ಏನೋ ಒಂದು ಆಗೇ ಆಗುತ್ತಾರೆ ಅನ್ನುವ ನಂಬಿಕೆ ಇದ್ದರೆ ಈ ಬದುಕೇ ಬಂಗಾರ.